ಪ್ರಥಮ PUC ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪ್ರಥಮ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಬಹಳ ಮಹತ್ವದ ಒಂದು ಪ್ರಶ್ನೆ, ಅದು 36ನೇ ಪ್ರಶ್ನೆ ಆಗಿರುತ್ತೆ. ನೀವು ಪ್ರಶ್ನೆ ಪತ್ರಿಕೆಯನ್ನು ಚೆಕ್ ಮಾಡಿದಾಗ ಅದರಲ್ಲಿ 36ನೇ ಪ್ರಶ್ನೆ A ಮತ್ತು B ಮತ್ತು C 3 ಆಪ್ಷನ್ಗಳನ್ನು ಕೊಡಲಾಗಿರುತ್ತೆ. ಇದರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ರೆ ಸಾಕು, ಅದು 4 ಅಂಕದ ಒಂದು ಪ್ರಶ್ನೆಯಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆ ಪ್ರಶ್ನೆ ಏನಂತ ಇರುತ್ತೆ, 36ನೆಯ ಪ್ರಶ್ನೆ ಸಿ ಅನ್ನುವಂಥದ್ದು ಯಾವುದಾಗಿರುತ್ತೆ ಅಂತಂದರೆ, ರೀಅರೇಂಜ್ ದ ಫಾಲೋವಿಂಗ್ ಡೈಲಾಗ್ ಬಿಟ್ವೀನ್ ಅ ಕಸ್ಟಮರ್ ಶಾಪ್ಕೀಪರ್ ಟು ಮೇಕ್ ಅ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಅಂತ ಇರುತ್ತೆ. ಇಲ್ಲಿ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳಲಾಗ್ತದೆ ವಿದ್ಯಾರ್ಥಿಗಳೇ. ಆವಾಗ ನೀವು ಕೊಟ್ಟಿರ್ತಕ್ಕಂಥ 4 ಸಂಭಾಷಣೆಯನ್ನು ಸರಿಯಾಗಿ ಓದ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡು ಆಮೇಲೆ ಅವುಗಳನ್ನ ಸರಿಯಾಗಿ ಹೊಂದಾಣಿಕೆ ಮಾಡಿ ಬರೀಬೇಕಾಗತ್ತೆ. ಶಾಪ್ಕೀಪರ್ ಅಂತ ಇದೆ, ದೇ ಆರ್ 100 per kilogram ಅಂತ ಹೇಳಿ ಶಾಪ್ಕೀಪರ್ ಹೇಳ್ತಾರೆ. ಎಸ್ ವಿ ಹ್ಯಾವ್ ಫ್ರೆಶ್ ಆ್ಯಪಲ್ಸ್ ಟುಡೇ ಅಂತ ಹೇಳ್ತಾರೆ. ಅವಾಗ ಕಸ್ಟಮರ್ ಡೂ ಯು ಹ್ಯಾವ್ ಫ್ರೆಶ್ ಆ್ಯಪಲ್ಸ್ ಅಂತ ಕೇಳ್ತಾರೆ. ಕಸ್ಟಮರ್ ಮತ್ತೆ ಮಾತಾಡ್ತಾರೆ, ಹೌ ಮಚ್ ಆರ್ ದೇ ಪರ್ ಕಿಲೋಗ್ರಾಮ್ ಅಂತ ಹೇಳಿದಾಗ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಸಂಭಾಷಣೆಯ ವಾಕ್ಯಗಳು ಹಿಂದು ಮುಂದಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನು ನೀವು ಸರಿಯಾಗಿ ಈ ರೀತಿಯಾಗಿ ಬರೆದ್ರೆ ಅದೇನಾಗುತ್ತೆ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಕಸ್ಟಮರ್ ಇಲ್ಲಿ ಮೊದಲು ನಾವು ತೆಗೆದುಕೊಳ್ಬೇಕಂತ ಸಂಭಾಷಣೆ ಯಾರ್ದಪ್ಪ ಅಂತಂದರೆ ಕಸ್ಟಮರ್ದು. ಡೂ ಯು ಹ್ಯಾವ್ ಫ್ರೆಶ್ ಆ್ಯಪಲ್ಸ್? ಅವಾಗ ಶಾಪ್ಕೀಪರ್ ಹೇಳ್ತಾರೆ, ಎಸ್ ವಿ ಹ್ಯಾವ್ ಫ್ರೆಶ್ ಆ್ಯಪಲ್ಸ್ ಟುಡೇ. ಅವಾಗ ಕಸ್ಟಮರ್ ಹೇಳ್ತಾರೆ, ಹೌ ಮಚ್ ಆರ್ ದ ಪರ್ ಕಿಲೋಗ್ರಾಮ್? ಅವಾಗ ಶಾಪ್ಕೀಪರ್ ಹೇಳ್ತಾರೆ, ದೇ ಆರ್ 100 per kilogram ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಗೊತ್ತಾಗ್ತಾರೆ ನಿಮಗೆ. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಏನು ಸಂಭಾಷಣೆ ಇದೆಯಲ್ಲ, ಆ ಸಂಭಾಷಣೆ ಓದ್ಬಿಟ್ಟಾಗ ಅದು ಏನಾಗಿದೆ, ಹಿಂದು ಮುಂದಾಗಿರ್ತಕ್ಕಂಥ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಸರಿಯಾಗಿ ನಾವು ಏನು ಮಾಡಬೇಕಾಗತ್ತಂದರೆ ಒಂದು ರೀತಿ ಸೀಕ್ವೆನ್ಸಲ್ಲಿ ಕರೆಕ್ಟಾಗಿ ಬರೆದ್ರೆ ಅದು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಕಸ್ಟಮರ್ ಕೇಳ್ತಾ ಇದ್ದಾನೆ ಏನಂತೇಳಿ, ಡೂ ಯು ಹ್ಯಾವ್ ಫ್ರೆಶ್ ಆ್ಯಪಲ್ಸ್? ನಿಮ್ಮ ಬಳಿ ತಾಜಾ ಆ್ಯಪಲ್ಗಳಿವೆಯಾ ಅಂತ ಕೇಳಿದಾಗ ಶಾಪ್ಕೀಪರ್ ಹೇಳ್ತಾನೆ, ಎಸ್ ವಿ ಹ್ಯಾವ್ ಫ್ರೆಶ್ ಆ್ಯಪಲ್ಸ್ ಟುಡೇ. ನಮ್ಮ ಬಳಿ ಫ್ರೆಶ್ ಆ್ಯಪಲ್ಸ್ ಇದ್ದಾವೆ ಇವತ್ತು ಅಂತ ಹೇಳ್ತಾರೆ. ಅವಾಗ ಕಸ್ಟಮರ್ ಹೇಳ್ತಾರೆ, ಹೌ ಮಚ್ ಆರ್ ದೇ ಪರ್ ಕಿಲೋಗ್ರಾಮ್? ಆ ಒಂದು ಪ್ರಶ್ನೆ ಪ್ರತಿಯೊಂದು ಕಿಲೋಗ್ರಾಮ್ಗೆ ಎಷ್ಟು ಅಂತ ಕೇಳಿದಾಗ ಶಾಪ್ಕೀಪರ್ ಉತ್ತರ ಕೊಡ್ತಾನೆ, ದೇ ಆರ್ 100 per kilogram ಅಂತ ಹೇಳ್ತಾನೆ. ಸೊ ಹೀಗಾಗಿ ನಾವು ಎರಡನೇ ಪ್ರಶ್ನೆಗೆ ಬಂದಾಗ, ರೀಅರೇಂಜ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಬಿಟ್ವೀನ್ ಅ ಸ್ಟೂಡೆಂಟ್ ಆ್ಯಂಡ್ ದ ಲೈಬ್ರರಿಯನ್. ಇಲ್ಲಿ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ಲೈಬ್ರರಿಯನ್ ಗ್ರಂಥಪಾಲಕರ ಮಧ್ಯ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನು ಕೊಟ್ಟಿದ್ದಾರೆ. ಅದು ಹಿಂದು ಮುಂದಾಗಿ ಕೊಟ್ಟಿರ್ತಾರೆ, ಅದನ್ನು ಸರಿ ಮಾಡಿ ಕೆಳಗಡೆ ನಾವು ಬರೀಬೇಕಾಗತ್ತೆ. ಇಲ್ಲಿ ಲೈಬ್ರರಿಯನ್ ಅಂತ ಇದೆ, ಎಸ್ ಯು ಕ್ಯಾನ್ ಬಾರೋ ಇಟ್ ಫಾರ್ 2 weeks ಅಂತ ಹೇಳ್ತಾನೆ. ಲೈಬ್ರರಿಯನ್, ಯು ಆರ್ ವೆಲ್ಕಮ್. ಸ್ಟೂಡೆಂಟ್, ಕ್ಯಾನ್ ಐ ಬಾರೋ ದಿಸ್ ಬುಕ್? ಸ್ಟೂಡೆಂಟ್, ಥ್ಯಾಂಕ್ ಯು ಸರ್. ಇಲ್ಲಿ ಈ ರೀತಿಯಾಗಿ ಇದೆ, ಅದನ್ನು ನಾವು ಸರಿ ಮಾಡ್ಕೋಬೇಕಾದ್ರೆ ಸ್ಟೂಡೆಂಟ್ ಮೊದಲು ಪ್ರಶ್ನೆ ಕೇಳಬೇಕಾಗತ್ತೆ, ಕ್ಯಾನ್ ಐ ಬಾರೋ ದಿಸ್ ಬುಕ್? ಈ ಪುಸ್ತಕವನ್ನು ನಾನು ಪಡೆಯಬಹುದಾ? ಅವಾಗ ಲೈಬ್ರರಿಯನ್ ಹೇಳ್ತಾನೆ, ಎಸ್ ಯು ಕ್ಯಾನ್ ಬಾರೋ ಇಟ್ ಫಾರ್ 2 weeks. ಅದನ್ನು ನೀವು 2 ವಾರಗಳಿಗಾಗಿ ತೆಗೆದುಕೊಳ್ಬೋದು ಅಂತ ಗ್ರಂಥಪಾಲಕ ಹೇಳ್ತಾನೆ. ಅವಾಗ ವಿದ್ಯಾರ್ಥಿ ಹೇಳ್ತಾರೆ, ಥ್ಯಾಂಕ್ ಯು ಸರ್. ಅವಾಗ ಲೈಬ್ರರಿಯನ್ ಹೇಳ್ತಾರೆ, ಯು ಆರ್ ವೆಲ್ಕಮ್. ಇದೇ ರೀತಿಯಾಗಿ ಮೂರನೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಲ್ಲಿ ರೀಅರೇಂಜ್ ದ ಫಾಲೋವಿಂಗ್ ಡೈಲಾಗ್ ಬಿಟ್ವೀನ್ ಅ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಒಬ್ಬ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆ ನಡೆದಿರ್ತಕ್ಕಂತಹ ಒಂದು ಸಂಭಾಷಣೆಯನ್ನು ಹಿಂದು ಮುಂದಾಗಿ ಕೊಟ್ಟಿರ್ತಾರೆ, ಸರಿಪಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಟೀಚರ್, ಶುವರ್, ಹಿಯರ್ ಇಟ್ ಈಸ್. ಸ್ಟೂಡೆಂಟ್, ಥ್ಯಾಂಕ್ ಯು ಸರ್. ಟೀಚರ್, ಯು ಆರ್ ವೆಲ್ಕಮ್. ಸ್ಟೂಡೆಂಟ್, ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಮ್ಯಾಥ್ಸ್ ಪ್ರಾಬ್ಲಮ್ ಟು ಮೀ? ಟೀಚರ್ ಹೇಳ್ತಾರೆ, ಸ್ಟೂಡೆಂಟ್, ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್ ಮ್ಯಾಥ್ಸ್ ಪ್ರಾಬ್ಲಮ್ ಟು ಮೀ? ಟೀಚರ್, ಶೂರ್, ಹಿಯರ್ ಇಟ್ ಈಸ್. ಸ್ಟೂಡೆಂಟ್, ಥ್ಯಾಂಕ್ ಯು ಸರ್. ಟೀಚರ್, ಯು ಆರ್ ವೆಲ್ಕಮ್. ಈ ರೀತಿಯಾಗಿ ಹೇಳ್ತಾರೆ. ಟೀಚರ್ ಏನು ಕೇಳ್ತಾರೆ, ಸ್ಟೂಡೆಂಟ್ ಮೊದಲು ಕೇಳ್ತಾನೆ, ಈ ಒಂದು ಮ್ಯಾಥ್ಸ್ ಪ್ರಾಬ್ಲಮನ್ನು ನನಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದಾಗ ಟೀಚರ್, ಶೂರ್ ಇಟ್ ಈಸ್, ಹಾಂ ಥ್ಯಾಂಕ್ ಯು ಸರ್ ಅಂತ ಹುಡುಗ ಹೇಳ್ತಾನೆ. ಅವಾಗ ಯು ಆರ್ ವೆಲ್ಕಮ್ ಅಂತ ಟೀಚರ್ ಹೇಳ್ತಾರೆ. ಅದೇ ರೀತಿಯಾಗಿ 4ನೇ ಎಕ್ಸಾಂಪಲ್ ನೋಡಲಾಗಿ,
ರೀಅರೇಂಜ್ ದ ಫಾಲೋವಿಂಗ್ ಡೈಲಾಗ್ ಬಿಟ್ವೀನ್ ಅ ಪ್ಯಾಸೆಂಜರ್ ಅಂತ ಹೇಳ್ತಾರೆ ಮತ್ತು ಆ ಟಿಕೆಟ್ ಕಲೆಕ್ಟರ್ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಇದು. ಇಲ್ಲಿ ಹಿಂದೆ ಮುಂದಾಗಿ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ಕರೆಕ್ಟಾಗಿ ಕೆಳಗಡೆ ಕೊಟ್ಟಿದ್ದೇನೆ. ಪ್ಯಾಸೆಂಜರ್ ಕೇಳ್ತಾನೆ, ಐ ನೀಡ್ ಅ ಟಿಕೆಟ್ ಪ್ಲೀಸ್, ನನಗೊಂದು ಟಿಕೆಟ್ನ ಅಗತ್ಯವಿದೆ ಅಂಥೇಳಿ ಪ್ಯಾಸೆಂಜರ್ ಕೇಳ್ತಾನೆ. ಅವಾಗ ಟಿಕೆಟ್ ಕಲೆಕ್ಟರ್, ವೇರ್ ಡು ಯು ವಾಂಟ್ ಟು ಗೋ, ನೀವು ಎಲ್ಲಿಗೆ ಹೋಗಬೇಕು ಅಂತಿದ್ದೀರಿ? ಪ್ಯಾಸೆಂಜರ್, ಐ ಆಮ್ ಟ್ರಾವೆಲಿಂಗ್ ಟು ಮುಂಬೈ. ಟಿಕೆಟ್ ಕಲೆಕ್ಟರ್ ಹೇಳ್ತಾನೆ, ಹಿಯರ್ ಇಸ್ ಯುವರ್ ಟಿಕೆಟ್, ಇಲ್ಲಿ ನಿಮ್ಮ ಟಿಕೆಟ್ ಇದೆ, ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ 5ನೇ ಎಕ್ಸಾಂಪಲ್ನಲ್ಲಿ ಕೊಡಲಾಗಿದೆ. ಇಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಮತ್ತು ಒಂದು ಲಾಸ್ಟ್ ಚೈಲ್ಡ್, ಕಳೆದುಕೊಂಡಿರ್ತಕ್ಕಂಥ ಮಗುವಿನ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆ. ಮೈ ನೇಮ್ ಈಸ್ ರೋಹನ್. ಪೊಲೀಸ್ ಆಫೀಸರ್, ಡೋಂಟ್ ವರಿ, ವಿ ವಿಲ್ ಹೆಲ್ಪ್ ಯು ಫೈಂಡ್ ದ್ಯಾಮ್. ವಾಟ್ ಈಸ್ ಯುವರ್ ನೇಮ್ ಚೈಲ್ಡ್? ಮೇಡಮ್, ಐ ಕಾಂಟ್ ಫೈಂಡ್ ಮೈ ಪೇರೆಂಟ್ಸ್. ಅವಾಗ ಇಲ್ಲಿ ಚೈಲ್ಡ್ ಹೇಳುತ್ತೆ, ಮೇಡಮ್ ಐ ಕಾಂಟ್ ಫೈಂಡ್ ಮೈ ಪೇರೆಂಟ್ಸ್. ಪೊಲೀಸ್ ಆಫೀಸರ್ ಹೇಳ್ತಾರೆ, ವಾಟ್ ಈಸ್ ಯುವರ್ ನೇಮ್ ಚೈಲ್ಡ್? ಮೈ ನೇಮ್ ಈಸ್ ರೋಹನ್. ಅವಾಗ ಹೇಳ್ತಾರೆ, ಡೋಂಟ್ ವರಿ, ವಿ ವಿಲ್ ಹೆಲ್ಪ್ ಯು ಟು ಫೈಂಡ್ ದ್ಯಾಮ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 6ನೇ ಎಕ್ಸಾಂಪಲನ್ನು ನೋಡ್ಕೋಬೇಕು. ಇಲ್ಲಿ ಅ ಸ್ಟೂಡೆಂಟ್ ಮತ್ತು ಹೀಸ್ ಫಾದರ್ ಜೊತೆ ನಡೆದಿರ್ತಕ್ಕಂಥ ಸಂಭಾಷಣೆ. ಫಾದರ್ ಹೇಳ್ತಾನೆ, ಹೌ ವಾಸ್ ಯುವರ್ ಸ್ಕೂಲ್ ಟುಡೇ ಅಂತ ಕೇಳ್ತಾರೆ. ಅವಾಗ ಮಗು ಹೇಳ್ತಾನೆ, ಇಟ್ ವಾಸ್ ಗ್ರೇಟ್ ಡ್ಯಾಡ್, ವಿ ಹ್ಯಾಡ್ ಅ ಸೈನ್ಸ್ ಎಕ್ಸಿಬಿಷನ್. ಅವಾಗ ಫಾದರ್ ಹೇಳ್ತಾರೆ, ದಟ್ ಸೌಂಡ್ ಇಂಟ್ರೆಸ್ಟಿಂಗ್, ವಾಟ್ ಡಿಡ್ ಯು ಪ್ರೆಸೆಂಟ್? ಐ ಮೇಡ್ ಅ ಮಾಡೆಲ್ ಆಫ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಇನ್ನು 7ನೇದಾಗಿ, ವೈಲ್ ಟ್ರಾವೆಲಿಂಗ್ ಇನ್ ಅ ಟ್ರೈನ್, ಕೋ ಪ್ಯಾಸೆಂಜರ್ ಹೇಳ್ತಾರೆ, ನೋ ನಾಟ್ ಎಟ್ ಆಲ್. ಕೋ ಪ್ಯಾಸೆಂಜರ್ ಹೇಳ್ತಾರೆ, ಯಸ್, ವಾಟ್ ಈಸ್ ಇಟ್? ಪ್ಯಾಸೆಂಜರ್, ಐ ಹ್ಯಾವ್ ಅ ಟ್ರಾವೆಲ್ ಸಿಕ್ನೆಸ್, ವುಡ್ ಯು ಮೈಂಡ್ ಇಫ್ ಐ ಸಿಟ್ ಬಿಸೈಡ್ ದ ವಿಂಡೋ? ಪ್ಯಾಸೆಂಜರ್, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಆಸ್ಕ್ ಫಾರ್ ಅ ಫೇವರ್ ಅಂತ ಕೇಳ್ತಾನೆ. ಅದರ ಸಂಪೂರ್ಣ ಸಂಭಾಷಣೆ ಸರಿಯಾಗಿ ಇಲ್ಲಿ ಕೊಡಲಾಗಿದೆ. ಮೊದಲು ಪ್ಯಾಸೆಂಜರ್ ಏನು ಮಾಡ್ತಾನೆ ಅಂತಂದರೆ, ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ತಾನೆ. ಅವಾಗ ಕೋ ಪ್ಯಾಸೆಂಜರ್, ಯಸ್, ವಾಟ್ ಈಸ್ ಇಟ್, ಏನದು ಅಂತ ಕೇಳ್ತಾನೆ. ಅವಾಗ ಪ್ಯಾಸೆಂಜರ್, ಐ ಹ್ಯಾವ್ ಅ ಟ್ರಾವೆಲ್ ಸಿಕ್ನೆಸ್, ವುಡ್ ಯು ಮೈಂಡ್ ಇಫ್ ಐ ಸಿಟ್ ಬಿಸೈಡ್ ದ ವಿಂಡೋ? ಅವಾಗ ಕೋ ಪ್ಯಾಸೆಂಜರ್, ನೋ ನಾಟ್ ಇಟ್ ಆಲ್ ಅಂತ ಹೇಳ್ತಾನೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದಾನೆ. ಇಲ್ಲಿ ತಾಯಿ ಮತ್ತು ಮಗುವಿನ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಇದೆ. ಅದಕ್ಕೆ ಮದರ್ ಹೇಳ್ತಾಳೆ, ಹೌ ವಾಸ್ ದ ಸ್ಕೂಲ್, ಹೌ ವಾಸ್ ದ ಡೇ ಆಟ್ ಸ್ಕೂಲ್ ವಿವೇಕ್ ಅಂತ ಕೇಳಿದಾಗ ಮಗ ಹೇಳ್ತಾನೆ, ಇಟ್ ವಾಸ್ ವಂಡರ್ಫುಲ್ ಮಾಮ್, ಐ ಹ್ಯಾವ್ ಬಿನ್ ಮೇಡ್ ದ ಪ್ರೆಸಿಡೆಂಟ್ ಆಫ್ ದ ಇಂಗ್ಲೀಷ್ ಕ್ಲಬ್. ಓ ದ್ಯಾಟ್ಸ್ ಅ ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಮ್ಯಾಮ್, ಮಾಮ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಿಮಗೆ 4 ಅಂಕಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು.